ಒಂದ್ ಕಾಲದಲ್ಲಿ ಈ ಪ್ರದೇಶಕ್ಕೆ ಬಸ್ಗಳೇ ಇರ್ಲಿಲ್ಲ, ಬೀದಿ ದೀಪಗಳಂತೂ ಕಾಣಿಸ್ತಾನೆ ಇರ್ಲಿಲ್ಲ. ಆ ಟೈಮ್ ನಲ್ಲಿ ಪೊಲೀಸರ ಗುಂಡೇಟು, ಬೂಟಿನ ಶಬ್ದಗಳಂತೂ ಇಡೀ ಕಾಡಲ್ಲೇ ಸದ್ದಾಗಿತ್ತು. ಎಸ್, ಗೋಪಿನಾಥಂನಿಂದ ಬಂದಂತಹ ಈ ನಟೋರಿಯಸ್ ಕಿಲ್ಲರ್ ಕರ್ನಾಟಕ, ತಮಿಳುನಾಡು ಅರಣ್ಯ ಪ್ರದೇಶಗಳನ್ನೇ ಡಾಮಿನೇಟ್ ಮಾಡ್ತಾ ಇದ್ದ. ಆ ಕಾಲದಲ್ಲೇನೆ ಪೊಲೀಸ್ ಇಲಾಖೆ ಈತನಿಗಾಗಿ ಹುಡುಕಿದ್ದು ಸರಿ ಸುಮಾರು 20,000 ಚದುರ ಕಿಲೋಮೀಟರ್ ಅಷ್ಟು. ದಕ್ಷಿಣ ಭಾರತದಲ್ಲೇನೆ ಅತಿ ದೊಡ್ಡ ಮ್ಯಾನ್ ಹಂಟಿಂಗ್ ಇದಾಗಿತ್ತು. ಈತನಿಂದ ದಾರುಣವಾಗಿ ಸತ್ತವರ ಸಂಖ್ಯೆ 200ಕ್ಕೂ ಹೆಚ್ಚಾಗಿತ್ತು. ಸರಿಸುಮಾರು 36 ವರ್ಷಗಳ ಕಾಲ ಆನೆ ದಂತ ಮತ್ತೆ ಶ್ರೀಗಂಧದ ಕಳ್ಳ ಸಾಕಾಣಿಕೆಯಿಂದ ಸರ್ಕಾರಕ್ಕೆ ನಷ್ಟ ಆಗಿದ್ದು ಮಾತ್ರ 2,000 ಕೋಟಿಗಳಷ್ಟು. ಅರಣ್ಯದ ಯಾವುದೋ ಒಂದು ಮೂಲೆನಲ್ಲಿ ಕೂತ್ಕೊಂಡು ಬಾಸುಮತಿ ಅನ್ನವನ್ನ ತಿಂತಾ ಇದ್ದ ಶ್ರೀಮಂತ ಕಾಡುಗಳ್ಳ. ಹೆಸರಾಂತ ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಣ ಮಾಡಿ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳ್ಸಿದ್ದ. ಶ್ರೀನಿವಾಸ್ ರವರಂತ ಎಷ್ಟೋ ನಿಷ್ಠಾವಂತ ಅಧಿಕಾರಿಗಳು ಕೂಡ ಈತನಿಂದ ಬಲಿಯಾಗಿದ್ದಾರೆ. ಜನರ ಹತ್ರ ಕೊಳ್ಳೆ ಹೊಡಿತಾ ಇದ್ದಂತ ರಾಜಕಾರಣಿಗಳನ್ನೇ ಕಿಡ್ನಾಪ್ ಮಾಡಿ ಅವರಿಂದನೇ ಸುಲಿಗೆ ಮಾಡ್ತಾ ಇದ್ದ. ದೇವಸ್ಥಾನಗಳಲ್ಲಿ ನಿಂತು ದಾನ ಧರ್ಮವನ್ನ ಮಾಡ್ತಾ ಇದ್ದ ಈತ ಎಷ್ಟೋ ಮನೆಗಳ ಮತ್ತೆ ಜನಗಳ ಕಣ್ಮಣಿಯಾಗಿದ್ದ. ಇವಾಗ್ಲೂ ಕೂಡ ಗೋಪಿನಾಥಂನ ಎಷ್ಟೋ ಭಾಗಗಳಲ್ಲಿ ಈತ ರೋಲ್ ಮಾಡೆಲ್. ಇಡೀ ಕರ್ನಾಟಕಕ್ಕೆನೆ ವಿಲನ್ ಆದ್ರೆ ಎಷ್ಟೋ ಜನರಿಗೆ ಈತನೇ ಹೀರೋ. ಆ ವ್ಯಕ್ತಿನೇ ದಿ ನಟೋರಿಯಸ್ ಕಿಲ್ಲರ್ ಕೂಸ್ ಮುನಿಸ್ವಾಮಿ ವೀರಪ್ಪನ್.